ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವಳನ್ನ ರಿಸೆಪ್ಷನ್ ಅಲ್ಲಿ ಬೈದ ಮೇಲೂ ಮತ್ತೆ ಮನೆಗೆ ಬಂದಾಗ ಯಾಕೆ ಬೈದೆ ಚಿರು? ಇವಳೇನ್ ಬೇಕು ಅಂತ ತಪ್ಪು ಮಾಡಿಲ್ಲ, ಏನೋ ಒಂದು ಉದ್ದೇಶ ಇರುತ್ತೆ. ಉದ್ದೇಶ ಏನೇ ಇರಲಿ ಹೆಚ್ಚು, ಇವ್ರು ಮಾಡಿದ ತಪ್ಪು. ಎಲ್ರ ಮುಂದೆ ಅದಕ್ಕೆ ಅವಮಾನ ಆಗೋ ಹಾಗೆ ಮಾಡಿದ್ದಾರೆ. ಅದಕ್ಕೆ ನನಗೆ ಬೇಜಾರಾಗಲ್ವಾ? ಮನೆ ಬಿಟ್ಟು ಹೋಗ್ತಾರಂತ ಯಾರು ಅನ್ಕೊಂಡಿದ್ರು? ಇವ್ರು ಈ ರೀತಿ ಮಾಡ್ತಿದ್ದಾರಲ್ಲ, ಈ ತರ ಮಾಡೋದ್ರಿಂದ ನಮ್ಮ ಮನೆ ಮರ್ಯಾದೆನೇ ಹೋಗೋದು. ದೊಡ್ಡ ಮನೆ ಸೊಸೆ ರಾತ್ರಿ ಮನೆ ಬಿಟ್ಟು ಎಲ್ಲೋ ಹೋದ್ಲು ಅಂತ ಗೊತ್ತಾದ್ರೆ ಜನ ಆಡ್ಕೊಳಲ್ವಾ? ನಾನು ಅದ್ರ ಬಗ್ಗೆ ಯೋಚನೆನೇ ಮಾಡಿಲ್ಲ ಚಿರು. ದೀಪಾಗೇನಾದ್ರೂ ಹೆಚ್ಚು ಕಮ್ಮಿ ಆಗುತ್ತೇನೋ ಅಂತ ಅನ್ಕೊಂಡೆ. ಆ ಉದ್ದೇಶಕ್ಕೋಸ್ಕರನೇ ಅವಳನ್ನ ಕರ್ಕೊಂಡು ಹೋಗಕ್ ಬಂದು ಹೊರತು ಮನೆತನದ ಗೌರವ ಇದ್ಯಾವುದು ನನ್ನ ತಲೆಯಲ್ಲೇ ಇಲ್ಲ. ದೀಪನ್ ಜೀವಕ್ಕೆ ಅಪಾಯ ಆಗೋ ತರ ಇತ್ತು ಗೊತ್ತಾ? ಅಷ್ಟ್ರಲ್ಲಿ ನಾನ್ ಬಂದೆ, ಬಚಾವಾದ್ಲು. ನೋಡು ದೀಪ, ಈಗ ನೀನ್ ಮನೆಗ್ ಬರಲ್ಲ ಅಂದ್ರೆ ನಾನು ಮನೆಗೆ ಹೋಗಲ್ಲ. ನೀನ್ ಎಲ್ಲೋಕ್ಕೆ ನಾನು ಅಲ್ಲೇ ಬರ್ತೀನಿ. ಅಲ್ಲ ಅಕ್ಕ, ನಡಿ, ನೀನ್ ಎಲ್ಲೋಕ್ಕೆ ನಾನು ಅಲ್ಲಿಗೆ ಬರ್ತೀನಿ. ನಿನ್ ಜೊತೆ ಬರೋದಕ್ಕೆ ನಾನು ರೆಡಿ. ಏ, ಏನಾಚು ಹುಚ್ಚುಚ್ಚಾಗಿ ಮಾತಾಡ್ತಿದ್ಯಾ? ಅವ್ರಿಗೋಸ್ಕರ ನೀನ್ ಯಾಕೆ ಮನೆಗೆ ಬರಲ್ಲ ಅಂತಿದ್ಯಾ? ಇದು ನನ್ನ ದೀಪ ಮಧ್ಯೆ ನಡೀತಾ ಇರೋ ವಿಷಯ ಚಿರು. ದಯವಿಟ್ಟು ನೀನ್ ಇದ್ರಲ್ಲಿ ಇಂಟರ್ಫಿಯರ್ ಆಗ್ಬೇಡ. ಈಗೇನ್ ದೀಪ, ಮನೆಗ್ ಬರ್ತೀಯಾ ಇಲ್ವಾ? ಬರ್ತೀನಿ. ಅರ್ಚನಾ, ದೀಪ ಇಲ್ಲಮ್ಮ? ಹಿಂದೆಗಡೆ ಬಾಕ್ಲಿಂದ ಬರ್ತಿದ್ದಾಳೆ ಅಪ್ಪ. ಏನಮ್ಮ, ಯಾರೋ ಏನೋ ಅಂದ್ರು ಅಂತ ಮನೆ ಬಿಟ್ಟು ಹೋಗೋ ತೀರ್ಮಾನ ಮಾಡಿದ್ಯಲ್ಲ, ಇದು ತಪ್ಪಲ್ವಾ? ಈ ಮನೆಯಲ್ಲಿ ನಿನ್ನ ಮಾತು ಕೇಳೋಕೆ ನಾನಿದ್ದೀನಿ ಅನ್ನೋದನ್ನ ಮರೆತುಬಿಟ್ಟೆ. ನಿನಗೇನೇ ಸಮಸ್ಯೆ ಇದ್ರೂ ಅದನ್ನ ಮೊದಲು ನನ್ನ ಹತ್ರ ಹೇಳ್ಕೋಬೇಕು. ನಾನು ಅದನ್ನ ಬಗೆಹರಿಸೋ ಪ್ರಯತ್ನ ಮಾಡ್ತೀನಿ. ಅದನ್ನ ಬಿಟ್ಟು ಈ ರೀತಿ ಮನೆ ಬಿಟ್ಟು ಹೋಗೋ ನಿರ್ಧಾರ ಮಾಡಿದ್ರೆ ಹೇಗಮ್ಮ? ನೋಡಮ್ಮ, ನಾನು ಕೊಡೋಕ್ ಬಂದಿರೋ ಸೈನಿಂಗ್ ಅಥಾರಿಟಿ ಆಗಲಿ ಅಥವಾ ಬಾಲಕೃಷ್ಣನ ವಿಗ್ರಹ ಆಗಲಿ ನೀನು ಯಾಕೆ ತಗೊಂಡಿಲ್ಲ ಅಂತ ನಾನೀಗ ಕೇಳಲ್ಲ. ಅದರ ಹಿಂದೆ ಏನಾದರೂ ಒಂದು ಉದ್ದೇಶ ಇರಬಹುದು. ಅದನ್ನ ನಿನಗೆ ಯಾವಾಗ ಹೇಳಬೇಕು ಅನ್ಸುತ್ತೋ ಆವಾಗ ಬಂದು ಹೇಳು. ಆಗಿದ್ದೆಲ್ಲ ಆಗೋಯ್ತು. ಇನ್ನು ಮುಂದೆ ಏನೇ ಇದ್ರೂ ಬಂದು ನಮ್ಮ ಹತ್ರ ಹೇಳು, ನಮ್ಮ ಜೊತೆ ಮಾತಾಡು, ಸರಿನಾ? ಈಗ ಒಳಗೆ ನಡಿ. ಅವ್ರು ಒಳಗೆ ಬರಕ್ಕೆ ಮುಂಚೆ ಅದಕ್ಕೆ ಹತ್ರ ಕ್ಷಮೆ ಕೇಳಬೇಕು. ಏನ್ ಹೇಳ್ತಿದ್ಯಾ ಚಿರು? ಹೌದಚ್ಚು, ಎಲ್ಲರ ಎದುರುಗಡೆ ಅವ್ರ ಅತ್ತಿಗೆಗೆ ಅವಮಾನ ಮಾಡಿದ್ದಾರೆ. ಸೊ ಅವ್ರು ಅತ್ತಿಗೆ ಹತ್ರ ಕ್ಷಮೆ ಕೇಳಲೇಬೇಕು. ಅತ್ತಿಗೆ ಕ್ಷಮಿಸಿದ್ದೀನಿ ಅಂದರೆ ಮಾತ್ರ ಅವ್ರ ಈ ಮನೇಲಿ ಇರ್ಬೋದು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.